ಹಾಯ್, ನಾನು ಸಂದೀಪ್ ಫ್ರಮ್ ಎಸ್ಪೋರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ರೆಡ್ಮಿ ಮೊಬೈಲ್ ಬಂದು OnePlus ಮೊಬೈಲ್ ರೀತಿ ಕಾಣಿಸೋ ರೀತಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರನೂ ಕೂಡ ರೆಡ್ಮಿ ಮೊಬೈಲ್ ಇದ್ದು ನಿಮ್ಮ ರೆಡ್ಮಿ ಮೊಬೈಲ್ನಲ್ಲಿ ಇರುವಂಥ miui ಥೀಮ್ನ ಬದಲಿಗೆ ನೀವು ಒನ್ಪ್ಲಸ್ನ ಆಕ್ಸಿಜನ್ ಥೀಮ್ನ ನೀವು ಅಳವಡಿಸ್ಕೊಬೇಕಾಗಿರೋ ನಿಮ್ಮ ಮೊಬೈಲ್ಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ವಿಡಿಯೋನ ಮರಿದೆ ಲೈಕ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರಿದೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಹತ್ರ ಇರುವಂಥ ರೆಡ್ಮಿ ನೋಟ್ 8 ಸ್ಮಾರ್ಟ್ಫೋನ್ಗೆ ನಾನು ಒನ್ಪ್ಲಸ್ನ ಆಕ್ಸಿಜನ್ ಥೀಮ್ನ ಅಪ್ಲೈ ಮಾಡಿದ್ದೀನಿ. ಮೊದಲಿಗೆ ಹೋಮ್ ಸ್ಕ್ರೀನ್ಗೆ ಬರೋದಾದರೆ ಹೋಮ್ ಸ್ಕ್ರೀನ್ ಬಂದು ಕಂಪ್ಲೀಟಾಗಿ ಒನ್ಪ್ಲಸ್ನ ಇಂಟರ್ಫೇಸ್ನ ಹೊಂದಿರುತ್ತೆ. ಒನ್ಪ್ಲಸ್ನಲ್ಲಿ ಯಾವ ರೀತಿ ಹೋಮ್ ಸ್ಕ್ರೀನ್ ಬಂದು ನೋಡೋದಕ್ಕೆ ಸಿಗ್ತಾ ಇರುತ್ತೋ ಅದೇ ರೀತಿ ರೆಡ್ಮಿ ಮೊಬೈಲ್ನಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಹಾಗೆ ಒನ್ಪ್ಲಸ್ ರೀತಿ ಕ್ಲಾಕ್ ಡಯಲ್ ಕೂಡ ಒನ್ಪ್ಲಸ್ನಲ್ಲಿ ಯಾವ ರೀತಿ ಕ್ಲಾಕ್ ಡಯಲ್ ಬಂದು ನೋಡೋದಕ್ಕೆ ಸಿಗ್ತಾ ಇರುತ್ತೋ ಅದೇ ರೀತಿ ರೆಡ್ಮಿ ಮೊಬೈಲ್ನಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಟೈಮ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಹಾಗೆ ಇವೆರಡರ ಕೆಳಗಡೆ ಒನ್ಪ್ಲಸ್ನ ನೆವರ್ ಸೆಟಲ್ ಲೋಗೋ ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನೀವು ಬೇಕಿದ್ರೆ ಕ್ಲಾಕ್ ಡಯಲ್ ವಿಜೆಟ್ನ ನಿಮಗೆ ಬೇಕಾಗಿರುವಂಥ ಪೊಸಿಷನ್ಗೆ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಹಾಗೆ ಮೊಬೈಲ್ನಲ್ಲಿ ಇರುವಂಥ ಎಲ್ಲ ಅಪ್ಲಿಕೇಶನ್ನ ಐಕಾನ್ ಡಿಸೈನ್ ಬಂದು ಒನ್ಪ್ಲಸ್ ರೀತಿ ಚೇಂಜ್ ಆಗಿರುತ್ತೆ. ನೀವು ಗಮನಿಸ್ತಾ ಇರ್ಬೋದು, ಎಲ್ಲ ಅಪ್ಲಿಕೇಶನ್ನ ಡಿಸೈನ್ ಬಂದು ಚೇಂಜ್ ಆಗಿರುತ್ತೆ ಒನ್ಪ್ಲಸ್ ರೀತಿ. ಇದು ಬಂದು ನಾವು ಎಕ್ಸ್ಟ್ರಾ ಐಕಾನ್ ಪ್ಯಾಕ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿರೋ ರೀತಿ ಕಾಣಿಸ್ತಾ ಇರುತ್ತೆ. ಆದರೆ ನಾವು ಥೀಮ್ನ ಅಪ್ಲೈ ಮಾಡಿದಾಗ ಈ ಒಂದು ಐಕಾನ್ ಪ್ಯಾಕ್ ಬಂದು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಹಾಗೆ ನೀವು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡೋ ಮುಖಾಂತರ ಹಲವಾರು ಒನ್ಪ್ಲಸ್ನ ವಾಲ್ಪೇಪರ್ಗಳನ್ನ ನೀವು ಆ್ಯಕ್ಸೆಸ್ ಮಾಡ್ಕೋಬೋದು. ನಿಮಗಿಲ್ಲಿ ಹಲವಾರು ವಾಲ್ಪೇಪರ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದಾಗ ಹಲವಾರು ವಾಲ್ಪೇಪರ್ಸ್ಗಳು ಈ ರೀತಿ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ನಿಮಗೆ ಯಾವ ವಾಲ್ಪೇಪರ್ ಬಂದು ಇಷ್ಟ ಆಗುತ್ತೋ ಆ ವಾಲ್ಪೇಪರ್ನ ನೀವು ನಿಮ್ಮ ಮೊಬೈಲ್ಗೆ ಫ್ರೀಯಾಗಿ ಸೆಟ್ ಮಾಡ್ಕೊಬೋದು. ಮೊಬೈಲ್ನ ನೇವಿಗೇಷನ್ ಬಾರ್ ಡಿಸೈನ್ ಕೂಡ ಚೇಂಜ್ ಆಗಿರುತ್ತೆ. ಒನ್ಪ್ಲಸ್ನಲ್ಲಿ ಯಾವ ರೀತಿ ನೇವಿಗೇಷನ್ ಬಾರ್ ಡಿಸೈನ್ ನೋಡೋದಕ್ಕೆ ಸಿಗ್ತಾ ಇತ್ತೋ ಅದೇ ರೀತಿ ನಿಮ್ಮ ರೆಡ್ಮಿ ಮೊಬೈಲ್ನಲ್ಲೂ ಕೂಡ ಒನ್ಪ್ಲಸ್ ರೀತಿ ನೇವಿಗೇಷನ್ ಬಾರ್ ಡಿಸೈನ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಹಾಗೆ ಮೇಲ್ಗಡೆ ಬ್ಯಾಟ್ರಿ ಇಂಡಿಕೇಟರ್ ಆಗಿರ್ಬೋದು, ನೆಟ್ವರ್ಕ್ ಕ್ಯಾಂಟೀನ್ ಆಗಿರ್ಬೋದು, ಹಾಗೆ ಇನ್ನೂ ಹಲವಾರು ಡಿಸೈನ್ ಬಂದು ಚೇಂಜ್ ಆಗಿರುತ್ತೆ. ನೀವು ಸ್ಟೇಟಸ್ ಬಾರ್ನ ಓಪನ್ ಮಾಡ್ಕೊಂಡಾಗ ಸ್ಟೇಟಸ್ ಬಾರ್ನಲ್ಲಿ ಇರುವಂಥ ಕಂಟ್ರೋಲ್ ಟಾಗಲ್ಸ್ಗಳು ಬಂದು ಬ್ಲ್ಯಾಕ್ ಕಲರ್ನಿಂದ ಡಾರ್ಕ್ ಥೀಮ್ ಕಲರ್ನಿಂದ ಫಿಲ್ ಆಗಿರುತ್ತೆ. ಚಿಕ್ಕದಾಗಿ ಬ್ರೈಟ್ನೆಸ್ ಅಡ್ಜಸ್ಟ್ಮೆಂಟ್ ಟಾಗಲ್ ಕಾಣಿಸ್ತಾ ಇರುತ್ತೆ. ಹಾಗೆ ಇನ್ನೂ ಹಲವಾರು ಕಂಟ್ರೋಲ್ ಟಾಗಲ್ಸ್ಗಳು ಕೂಡ. ಹಾಗೆ ನೀವು ಕಂಟ್ರೋಲ್ ಟಾಗಲ್ಸ್ಗಳನ್ನ 2 ಸೆಕ್ಷನ್ ಮುಖಾಂತರ ಆಕ್ಸೆಸ್ ಮಾಡ್ಕೋಬೋದು. ಹಾಗೆ ನೀವು ಬೇಕಿದ್ದರೆ ಇನ್ನೂ ಹಲವಾರು ಕಂಟ್ರೋಲ್ ಟಾಗಲ್ಸ್ಗಳನ್ನ ಆ್ಯಡ್ ಮಾಡ್ಕೊಬೋದು. ಸೆಕ್ಷನ್ಗೆ ಎಡಿಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಂಡಾಗ ನಿಮಗಿಲ್ಲಿ ಕಂಪ್ಲೀಟ್ ಆಕ್ಸಿಜನ್ OSನ ಒಂದು ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಎಲ್ಲ ಒಂದು ಇಂಡಿಕೇಟರ್ನ ಡಿಸೈನ್ ಬಂದು ಚೇಂಜ್ ಆಗಿರುತ್ತೆ ಮುಂಚೆ ಇದ್ದಂಥ ಡಿಸೈನ್ಗಿಂತ. ನೀವು ಮೊಬೈಲ್ನಲ್ಲಿ ಡಯಲ್ ಪ್ಯಾಡ್ನ ಓಪನ್ ಮಾಡ್ಕೊಂಡಾಗ ಕಂಪ್ಲೀಟ್ ಆಕ್ಸಿಜನ್ OSನ ಒಂದು ಇಂಟರ್ಫೇಸ್ನ ಪಡಿಬೋದು. ನಿಮಗಿಲ್ಲಿ ಡಯಲ್ ಪ್ಯಾಡ್ ಬಂದು ಬ್ಲೂ ಹಾಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನಿಂದ ತುಂಬಿರುತ್ತೆ. ಹಾಗೆ ಇನ್ನೂ ಹಲವಾರು ಅಪ್ಲಿಕೇಶನ್ ಕೂಡ ಈ ರೀತಿ ಒಂದು ಇಂಟರ್ಫೇಸ್ನ ಹೊಂದಿರುತ್ತೆ. ಹಾಗೆ ನೀವು ವಾಲ್ಯೂಮ್ ರಾಕರ್ಸ್ನ ಪ್ರೆಸ್ ಮಾಡಿದಾಗ ನಿಮಗಿಲ್ಲಿ ಡಾರ್ಕ್ ಥೀಮ್ ಬಂದು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಮುಂಚೆ ಆದರೆ ಲೈಟ್ ಥೀಮ್ ಬಂದು ಅಪ್ಲೈ ಆಗಿತ್ತು. ಆದರೆ ನೀವು ಥೀಮ್ನ ಅಪ್ಲೈ ಮಾಡಿದ್ಮೇಲೆ ನಿಮಗಿಲ್ಲಿ ಡಾರ್ಕ್ ಥೀಮ್ನ ಎಕ್ಸ್ಪೀರಿಯೆನ್ಸ್ ಬಂದು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಹಾಗೆ ರೆಡ್ಮಿ ಮೊಬೈಲ್ನ ಲಾಕ್ ಸ್ಕ್ರೀನ್ನ ಇಂಟರ್ಫೇಸ್ ಕೂಡ ಚೇಂಜ್ ಆಗಿರುತ್ತೆ. ಒನ್ಪ್ಲಸ್ ಮೊಬೈಲ್ನಲ್ಲಿ ಯಾವ ರೀತಿ ಲಾಕ್ ಸ್ಕ್ರೀನ್ನ ಇಂಟರ್ಫೇಸ್ ಬಂದು ನೋಡೋದಕ್ಕೆ ಸಿಗ್ತಾ ಇತ್ತೋ ಅದೇ ರೀತಿ ನಿಮ್ಮ ರೆಡ್ಮಿ ಮೊಬೈಲ್ನಲ್ಲೂ ಕೂಡ ಲಾಕ್ ಸ್ಕ್ರೀನ್ನ ಇಂಟರ್ಫೇಸ್ ಬಂದು ಒನ್ಪ್ಲಸ್ ಮೊಬೈಲ್ ರೀತಿ ಕಾಣಿಸ್ತಾ ಇರುತ್ತೆ. ನಿಮಗೆ ಲಾಕ್ ಸ್ಕ್ರೀನ್ ಮೇಲ್ಗಡೆ ಒನ್ಪ್ಲಸ್ ಲೋಗೋ ಕಾಣಿಸ್ತಾ ಇರುತ್ತೆ. ಹಾಗೆ ನಿಮಗಿಲ್ಲಿ ಒನ್ಪ್ಲಸ್ ರೀತಿ ಕ್ಲಾಕ್ ಡಯಲ್ ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನೀವು ಬೇಕಿದ್ರೆ ಕ್ಲಾಕ್ ಡಯಲ್ ಡಿಸೈನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಒನ್ಪ್ಲಸ್ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗಿಲ್ಲಿ 3 ಕ್ಲಾಕ್ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ. ನಿಮ್ಗೆ ಇದರಲ್ಲಿ ಯಾವ ಕ್ಲಾಕ್ ಡಿಸೈನ್ ಬಂದು ಇಷ್ಟ ಆಗುತ್ತೋ ಆ ಕ್ಲಾಕ್ ಡಿಸೈನ್ನ ನೀವು ನಿಮ್ಮ ಮೊಬೈಲ್ನ ಲಾಕ್ ಸ್ಕ್ರೀನ್ಗೆ ಆ್ಯಡ್ ಮಾಡ್ಕೊಳ್ಳಿ. ನೀವು ಒನ್ಪ್ಲಸ್ನ ಕಲರ್ಲೆಸ್ ಥೀಮ್ನ ಮೊಬೈಲ್ಗೆ ಪಡಿಬೇಕಂದ್ರೆ ನೀವು ಯಾವುದೊಂದು ಅಪ್ಲಿಕೇಶನ್ಸ್ಗಳನ್ನ ಪ್ಲೇಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡಬೇಕಾಗಿಲ್ಲ. ಅಂದರೆ ನೀವು ಯಾವುದೊಂದು ಲಾಂಚರ್ಸ್ಗಳನ್ನ ಮೊಬೈಲ್ಗೆ ಡೌನ್ಲೋಡ್ ಮಾಡಬೇಕಾಗಿಲ್ಲ. ನಿಮ್ಮ ಮೊಬೈಲ್ನಲ್ಲಿ ಆಗಲೇ ಒಂದು ಇನ್ಬಿಲ್ಟ್ ಅಪ್ಲಿಕೇಶನ್ನ ನೀಡಿದ್ದಾರೆ. ಯಾವುದೇ ಅಪ್ಲಿಕೇಶನ್ ಅಂದರೆ ಎಲ್ಲ ರೆಡ್ಮಿ ಮೊಬೈಲ್ನಲ್ಲೂ ಕೂಡ ಥೀಮ್ ಅಪ್ಲಿಕೇಶನ್ನ ನೀಡಿರ್ತಾರೆ. ನೀವು ಥೀಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನೀವು ಥೀಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಇದರಲ್ಲಿ ಆಕ್ಸಿಜನ್ OS 10 ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ನೀವು ಆಕ್ಸಿಜನ್ OS 10 ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ಮೇಲೆ ನಿಮಗಿಲ್ಲಿ ಹಲವಾರು ಆಕ್ಸಿಜನ್ OSನ ಥೀಮ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಆದರೆ ನೀವು ಫಸ್ಟಲ್ಲಿರುವಂಥ ಆಕ್ಸಿಜನ್ OS 10 ಥೀಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ಗೆ ಅಪ್ಲೈ ಮಾಡಿ. ನೀವು ನಿಮ್ಮ ಮೊಬೈಲ್ಗೆ ಅಪ್ಲೈ ಮಾಡಿದ್ಮೇಲೆ ಆಕ್ಸಿಜನ್ OSನ ಥೀಮ್ ಬಂದು ನಿಮ್ಮ ಮೊಬೈಲ್ನಲ್ಲಿ ಅಪ್ಲೈ ಆಗಿರುತ್ತೆ. ಇದರ ಸೈಜ್ ಬಂದು 18.9 ಮೆಗಾಬೈಟ್ಸ್ನದಾಗಿದೆ ಅಷ್ಟೇ. ಇದು ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ಬಂದು ಒನ್ಪ್ಲಸ್ ಮೊಬೈಲ್ ರೀತಿ ಕಾಣಿಸ್ತಾ ಇರುತ್ತೆ. ನಿಮ್ಮ ಮೊಬೈಲ್ ಏನಾದರೂ ಅಮೋಲೆಡ್ ಡಿಸ್ಪ್ಲೇನ ಹೊಂದಿದರೆ ಇದು ಬಂದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ.
ನೋಡಿದ್ರಲ್ಲ ರೆಡ್ಮಿ ಮೊಬೈಲ್ ಬಂದು ಒನ್ ಪ್ಲಸ್ ಮೊಬೈಲ್ ರೀತಿ ಕಾಣಿಸೋ ರೀತಿ ಹೇಗೆ ಮಾಡೋದಂತ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಮರಿದೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ ಕೆಳಗಡೆ ಒನ್ ಪ್ಲಸ್ ಅಥವಾ ಆಕ್ಸಿಜನ್ OS ಅಂತ ಮರಿದೆ ಕಮೆಂಟ್ ಮಾಡಿ. ನಿಮ್ಗೆ ಇದೇ ರೀತಿ ಹಲವಾರು ವೀಡಿಯೋಸ್ಗಳು ಬೇಕಾಗಿದ್ರೆ ನನ್ನ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.